ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಕ್ವಿಕ್ ಆಗಿ ನಾವು ಹೇಗೆ ಕ್ಯಾಪ್ಸಿಕಮ್ ಬಾತ್ ಮಾಡ್ಕೋಬಹುದು ಅಂತ. ಇದಕ್ಕೆ ಯಾವುದೇ ರೀತಿ ನಾನು ರುಬ್ಕೊಂಡಿಲ್ಲ, ಮಸಾಲಾ ಐಟಮ್ಸ್ ಏನೂ ಬಳಸ್ಕೊಂಡಿಲ್ಲ. ಡೈರೆಕ್ಟ್ ಆಗಿ ತುಂಬಾ ಟೇಸ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇದಕ್ಕೆ ಒಂದು ಕುಕ್ಕರ್ ತಗೊಂಡು ಆಯಿಲ್ ಹಾಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ಪೇಸ್ಟ್ ಹಾಕೋಬಹುದು. ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ನಾನು ಈ ತರ ಜಜ್ಜಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂಡು ಈಗ ಆನಿಯನ್ಸ್ ಹಾಕೊಂತ ಇದೀನಿ. ಇದಕ್ಕೆ ಆನಿಯನ್ಸೇ ಮೇನ್ ಇಂಗ್ರೀಡಿಯೆಂಟ್, ಸೊ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ. ನಿಮ್ ಹತ್ರ ಬಟಾಣಿ, ಹಸಿ ಬಟಾಣಿ ಇದ್ರೆ ಹಾಕೊಳ್ಳಿ. ನಾನು ಯಾವಾಗ್ಲೂ ಹಾಕ್ತಿದ್ದೆ, ಬಟ್ ಇವತ್ತು ಇರ್ಲಿಲ್ಲ. ಮತ್ತೆ ಕ್ವಿಕ್ ಆಗಿ ಮಾಡೋಣ ಅಂತ ಮಾರ್ನಿಂಗ್ ಮತ್ತೆ ತರ್ಸಿ ಎಲ್ಲ ಅಷ್ಟೊತ್ತಿಗೆ ತೆಗ್ದಿರಲ್ಲ ವೆಜಿಟೇಬಲ್ಸ್ ಶಾಪ್ ಅಂತ ನಾನು ಹಾಗೆ ಹಾಕೋತಾ ಇದ್ದೀನಿ. ಈ ರೀತಿ ಫುಲ್ ಫ್ರೈ ಆಗ್ತಾ ಇದೆ, ಬ್ರೌನ್ ಕಲರ್ ಆಗ್ತಿದೆ ಅನ್ನೋವಾಗ ನಾವು ಅದಕ್ಕೆ ಕ್ಯಾಪ್ಸಿಕಮ್, ಈ ಟೈಮಲ್ಲಿ ಬಟಾಣಿ ಹಾಕೋಬಹುದು. ಇದ್ರೆ ತುಂಬಾ ಬೇಗನೆ ಮಾಡ್ಕೊಬಹುದು ಇದನ್ನ. ಯಾರಾದ್ರೂ ಗೆಸ್ಟ್ ಬರ್ತಿದ್ದಾರೆ ಅನ್ನೋವಾಗ ಎಲ್ಲ 10 ಮಿನಿಟ್ಸ್ ಅಲ್ಲಿ ನಿಮ್ಗೊಂದು ಒಳ್ಳೆ ರೈಸ್ ಬಾತ್ ರೆಸಿಪಿ ಬೇಕು ಅಂತಿದ್ರೆ ಇದನ್ನ ಕ್ವಿಕ್ ಆಗಿ ಮಾಡ್ಕೋಬಹುದು. ಮತ್ತೆ ಇದಕ್ಕೇನು ಏನಂತಾರೆ, ಚಟ್ನಿ ಆಗಿರ್ಬೋದು ಅಥವಾ ಕುರ್ಮಾ, ಇಲ್ಲ ಅಂತಂದ್ರೆ ಮೊಸರು ಬಜ್ಜಿ, ಈ ತರ ಏನು ಅವಶ್ಯಕತೆ ಇರಲ್ಲ. ಅದೆಲ್ಲ ಇದಕ್ಕೆ ಅಷ್ಟೊಂದು ಟೇಸ್ಟ್ ಕೂಡ ಕೊಡಲ್ಲ. ಇದು ಹಾಗೆ ತಿನ್ನೋದಕ್ಕೆ ಮಾತ್ರನೇ ಚೆನ್ನಾಗಿರೋದು. ಸೊ ನಾನು ಹಾಗೆ ಏನು ಇದಕ್ಕೆ ನಂಚ್ಕೊಳಕ್ಕಿಲ್ಲ, ಏನು ಮಾಡ್ಕೊಳಲ್ಲ. ಹಂಗೆ ಒನ್ ಟೈಮ್ ಮಾಡಿದೆ, ಬಟ್ ಅದೊಂದು ಅಷ್ಟೊಂದು ಕಾಂಬಿನೇಷನ್ ಅನ್ಸೋದಿಲ್ಲ. ನೀವು ಇದನ್ನ ಡೈರೆಕ್ಟ್ ಆಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಾಗ, ಮತ್ತೆ ಕ್ಯಾಪ್ಸಿಕಮ್ ಕೂಡ ಅಷ್ಟೇ. ನಾನು ಇವಾಗ ನೋಡಿಸ್ತೀನಿ ನೋಡಿ, ಈ ರೀತಿ ಬೀಜ ಎಲ್ಲ ತೆಗೆದುಬಿಟ್ಟು ಹಚ್ಚೋದ್ರಿಂದ ನಿಮ್ಗೆ ಗ್ಯಾಸ್ಟ್ರಿಕ್ ಅಂತ ಏನ್ ಆಗೋದಿಲ್ಲ. ತುಂಬಾ ಜನ ಕ್ಯಾಪ್ಸಿಕಮ್ ಗ್ಯಾಸ್ಟ್ರಿಕ್ ಅಂತಾರೆ, ಬಟ್ ಆ ತರ ಬೀಜ ಎಲ್ಲ ತೆಗೆದು ಯೂಸ್ ಮಾಡೋದ್ರಿಂದ ಅಷ್ಟೊಂದೇನ್ ಇದು ಅನ್ಸೋದಿಲ್ಲ. ಈ ರೀತಿ ಸಣ್ಣಕ್ ನಾನು ಉದ್ದುದ್ದ ಹಚ್ಚಿದೀನಿ. ಬೇಗನೆ ಬೇಯೋದ್ರಿಂದ ನಾನು ಸ್ವಲ್ಪ ಆನಿಯನ್ಸ್ ಎಲ್ಲ ಫ್ರೈ ಆದ್ಮೇಲೆನೆ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಕೂಡ ನಾನು ಈ ರೀತಿ ಹಚ್ಕೊಂಡು ಇದನ್ನು ಕೂಡ 5 ಮಿನಿಟ್ಸ್ ಇದ್ರಲ್ಲೇ ಬೇಯಿಸ್ಕೊಂತೀನಿ. ಆಮೇಲೆ ನಾನು ಅಕ್ಕಿಗೆ ಹಾಕಿ, ನಿಮಗ್ ಬೇಕಿದ್ರೆ ವಿಜಿಲ್ ಹಾಕೋಬಹುದು, ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ನಾನು ಬೇಯಿಸ್ಕೊಂತೀನಿ. ನಿಮ್ಗೆ ಖಾರ ಕೂಡ ಅಷ್ಟೇ, ನೀವು ವಿಜಿಲ್ ಹಾಕ್ತೀನಿ ಅಂತಂದ್ರೆ ಒಂದು ಕುದಿ ಬರುತ್ತಲ್ವಾ, ಆ ಒಂದ್ ಕುದಿ ಬರೋವಾಗ ನೀವು ಉಪ್ಪು ಖಾರ ಅಲ್ಲಿ ನೋಡ್ಬೋದು. ಅಲ್ಲಿ ಕರೆಕ್ಟ್ ಸ್ವಲ್ಪ ಜಾಸ್ತಿ ಇರ್ಬೇಕು. ಅಂದ್ರೆ ನೀವು ರೈಸ್ ತಿಂತಾ ಇರೋದಕ್ಕೆ ಸ್ವಲ್ಪ ನೀವು ನೀರ್ ಹಾಕೋತಿರಲ್ವಾ, ಅವಾಗ ಸ್ವಲ್ಪ ಖಾರ ಉಪ್ಪಿದೆ ಅನ್ನೋ ತರ ಇದ್ದಾಗ ನೀವ್ ಅಲ್ಲಿ ಖಾರ ಇದೆ ಅಂತಂದ್ರೆ ಅದ್ ರೈಸ್ ಕರೆಕ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ಖಾರ ಹಾಕೊಳ್ಳಿ. ನಾನೀಗ MTR ಚಿಲ್ಲಿ ಪೌಡರ್ ಹಾಕೊಂತ ಇದೀನಿ ಸ್ವಲ್ಪ, ಮತ್ತೆ 1-2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತ ಇದೀನಿ. ಅಂದ್ರೆ ನಿಮ್ಗೆ ಯಾವ ರೇಷಿಯೋ ಅಲ್ಲಿ ತಗೊಬೇಕು ಅಂತಂದ್ರೆ, ನೀವು 1 ಗ್ಲಾಸ್ ರೈಸ್ ತಗೊಂಡಿದೀರಾ ಅಂತಂದ್ರೆ 1 ಸ್ಪೂನು ಉಪ್ಪು, 1 ಸ್ಪೂನ್ ಖಾರ ಪುಡಿ, ಹಾಗೂ ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಗರಂ ಮಸಾಲ. ಈ ಮೆಜರ್ಮೆಂಟ್ ಅಲ್ಲಿ ತಗೊಂಡ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ. ನಾನು ಈ ಮೆಜರ್ಮೆಂಟ್ ಅಲ್ಲೇ ತಗೊಂಡಿರೋದು. ನಾನು ಇವತ್ತು 2 ಗ್ಲಾಸಸ್ ಆಫ್ ರೈಸ್ ತಗೊಂಡಿರೋದ್ರಿಂದ ಎಲ್ಲ 2 ಸ್ಪೂನ್ಸ್ ಹಾಕೊಂಡಿದೀನಿ. ಸಾಲ್ಟು ಮತ್ತೆ ಗರಂ ಮಸಾಲ, ಧನಿಯಾ ಪುಡಿ ಬಂದು 1/2 ಸ್ಪೂನು, 1 ಸ್ಪೂನ್ ತಗೊಂಡಿರೋದು. ಇದನ್ನ ಕೂಡ 2 ಮಿನಿಟ್ಸ್ ಈ ರೀತಿ ಆಯಿಲ್ ಅಲ್ಲಿ ಫ್ರೈ ಆಗ್ಬೇಕು. ಪೌಡರ್ಸ್ ಎಲ್ಲ ಮಸಾಲಾ ಪೌಡರ್ಸ್ ಹಾಕಿದೀನಲ್ಲ, ಇದ್ರ ಜೊತೆ ಕಂಬೈನ್ ಆದ್ಮೇಲೆ ನಾವು ಇದಕ್ಕೆ ನೀರು ಮತ್ತೆ ರೈಸ್ ಹಾಕಿ ಕುದಿ ಬರೋದಕ್ ಬಿಡ್ತೀನಿ. ನಾನು ಅದ್ರದ್ದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಲ್ಲ, ಸಾರಿ. ಟೈಮ್ ಆಗೋಗಿತ್ತು, ಮತ್ತೆ ನನ್ನ ಮಗ ಕೂಡ ಗಲಾಟೆ ಮಾಡ್ತಿದ್ದ ಅಂತ ನಾನು ಈ ರೀತಿ ಫುಲ್ ರೆಸಿಪಿ ನೋಡ್ಸಿದೀನಿ. ಬಟ್ ಅದನ್ನ ನೀವು ಅಷ್ಟ ಹಾಕೊಂಡು ವಿಜಿಲ್ ಹಾಕಿ 1 ವಿಜಿಲ್ ಬರ್ಸಿದ್ರೆ ಸಾಕು, ಕ್ಯಾಪ್ಸಿಕಮ್ ಬಾತ್ ರೆಡಿ ಇರುತ್ತೆ. 2-3 ವಿಜಿಲ್ಸ್ ಎಲ್ಲ ಬರ್ಸಕ್ ಹೋಗ್ಬೇಡಿ ಡೈರೆಕ್ಟ್ ಆಗಿ, ಯಾಕಂದ್ರೆ ಇದಕ್ ಮಸಾಲ ಏನು ಹಾಕಿರಲ್ವಲ್ಲ. ಸೊ ತುಂಬಾ ಮೆತ್ತಕ ಹೋಗುತ್ತೆ ನೀವು 2-3 ವಿಜಿಲ್ಸ್ ಎಲ್ಲ ಬರ್ಸಿದ್ರೆ. ಜಸ್ಟ್ 1 ವಿಜಿಲ್ ಬರ್ಸಿದ್ರೆ ಸಾಕು. ನಾನು ಆಗ್ಲೇನೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈ ತರ ರೈಸು. ಅದನ್ನ ಹಾಕೊಂಡು ಈಗ ವಾಟರ್ ಹಾಕೊಂತಿದ್ದೀನಿ. ವಾಟರ್ ಕೂಡ ಅಷ್ಟೇ, ನೀವು ಮಾಮೂಲಿ ಪಲಾವು, ಟೊಮೆಟೊ ಬಾತ್ ಇದಕ್ಕೆಲ್ಲ ಅಂದ್ರೆ 1:2 ಹಾಕೋತೀವಿ. ಅಂದ್ರೆ 1 ಲೋಟ ಅಕ್ಕಿ ಹಾಕೊಂಡಿದ್ರೆ 2 ಲೋಟ ನೀರ್ ಹಾಕೊಂತೀವಿ. ಬಟ್ ಇದಕ್ಕೆ 1/2 ಗ್ಲಾಸ್ ಜಾಸ್ತಿನೇ ನೀರ್ ಹಾಕೊಬೇಕು, ಯಾಕಂದ್ರೆ ಮಸಾಲ ಏನು ಹಾಕಿರಲ್ಲ. ಡೈರೆಕ್ಟ್ ಆಗಿ ನಾವು ಮಾಡ್ಕೊಂತ ಇರೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳಿ, ಇಲ್ಲ ತುಂಬಾ ಉದ್ರಾಗಿ ಹೋಗುತ್ತೆ. ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿರ್ಬೇಕಂತಂದ್ರೆ 1 ಗ್ಲಾಸ್ ರೈಸ್ಗೆ 2.5 ಗ್ಲಾಸ್ ಅಷ್ಟು ವಾಟರ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ. ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಆದ್ಮೇಲೆ ನಾನು ವಾಟರ್ ಹಾಕ್ತೀನಿ.
ನಾನು 2 ಗ್ಲಾಸ್ ತಗೊಂಡಿರೋದ್ರಿಂದ 5 ಗ್ಲಾಸ್ ಅಷ್ಟು ವಾಟರ್ ಹಾಕೊಂಡಿದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬಹುದು. ಮತ್ತೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದಕ್ಕೆ 1 ವಿಶಿಲ್ ತಗೊಂತೀನಿ ಅಷ್ಟೇ ನಾನು. ಒಂದು ನಿಮ್ಗೆ ವಿಶಿಲ್ ಬರ್ಸ್ತೀನಿ ಅಂತಂದ್ರೆ 15 to 20 ಮಿನಿಟ್ಸ್ ಅಲ್ಲಿ ಈ ರೆಸಿಪಿ ಮಾಡ್ಕೊಂಡ್ ಬಿಡ್ಬೋದು. ಇಲ್ಲ ನಾವು ಡೈರೆಕ್ಟ್ ಆಗೇ ಮಾಡ್ಕೋತೀವಿ ಅಂತಂದ್ರೆ ಒಂದು 15 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ. ಯಾಕಂದ್ರೆ ವಿಶಿಲ್ ಬಿಡೋಷ್ಟವರೆಗೂ ನಾವು ಕಾಯೋಷ್ಟಿರಲ್ವಲ್ಲ, ಅದಕ್ಕೋಸ್ಕರ. ಹೀಗೆ ನನ್ನ ಚಾನೆಲ್ ನ ನೋಡ್ತೀರಿ, ತುಂಬಾ ನಾನು ರೆಸಿಪೀಸ್ ಹಾಕ್ತಾ ಇರ್ತೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.